ಇವತ್ತು ಈ ಚುನಾವಣೆ ಯಾವ ನಲ್ಲಗಡ್ಡ ರಸ್ತೆಗಳ ಸಂಬಂಧಪಟ್ಟಿರ್ತಕ್ಕಂಥ ಚುನಾವಣೆ ಅಲ್ಲ. ಈ ಚುನಾವಣೆ ವಿಶೇಷವಾಗಿ ದೇಶದ ಶೋಷಿತ ವರ್ಗಗಳ ಚುನಾವಣೆ, ಸೌಕಾರ ಹೊಸ ಬಡವರ ಚುನಾವಣೆ, ಅನ್ಯಾಯವಾಗಿರ್ತಕ್ಕಂಥ ಚುನಾವಣೆ. ಎಲ್ಲರಿಗಿಂತ ಹೆಚ್ಚಾಗಿ ಬಸವ, ಬುದ್ಧ, ಅಂಬೇಡ್ಕರ್, ವಿಶೇಷವಾಗಿ ಅಂಬೇಡ್ಕರ್ ಸಾಹೇಬರ ಬರೆದಿರ್ತಕ್ಕಂಥ ಸಂವಿಧಾನದ ಉಳಿವಿಗಾಗಿ ಚುನಾವಣೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ. ಇವತ್ತು ಕಳೆದ 10 ವರ್ಷದಿಂದ ನರೇಂದ್ರ ಮೋದಿ ಸಾಹೇಬರು ಈ ದೇಶವನ್ನು ಆಳಿದ್ದಾರೆ. ನಾನು ಪ್ರಪ್ರಥಮದಲ್ಲಿ ಈ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇಡೀ ಪ್ರಪಂಚದಲ್ಲಿ ಈ ಭಾರತ ದೇಶದ ಇತಿಹಾಸವನ್ನು ತೆಗೆದು ನೋಡಿದಾಗ 14 ಪ್ರಧಾನಮಂತ್ರಿ ದೇಶವನ್ನು ಆಳಿ ಹೋಗಿದ್ದಾರೆ. ಆದರೆ ಈ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸುಳ್ಳು ಹೇಳಿರ್ತಕ್ಕಂಥ ಯಾವುದೇ ಪ್ರಧಾನಮಂತ್ರಿ ಇದೆ ಅದು ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ನರೇಂದ್ರ ಮೋದಿ ಸಾಹೇಬರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ಕೇವಲ 105 ದಿನ ಕಾಲಾವಕಾಶ ಕೊಡಿ, 70 ವರ್ಷದ ಕಾಂಗ್ರೆಸ್ಸಿನ ಕಪ್ಪು ಹಣ ಹೊರ ದೇಶದಲ್ಲಿದೆ, ಸ್ವಿಸ್ ಬ್ಯಾಂಕ್ ನಲ್ಲಿದೆ ಅಂತ ಹೇಳಿ ಜನರಿಗೆ ಸುಳ್ಳು ಹೇಳಿ ಘಂಟಾಘೋಷವಾಗಿ ಎಲ್ಲ ಟಿವಿ ಮುಖಾಂತರ ಹೇಳಿ ಜನರನ್ನ ಒಪ್ಪಿಸಿ ಓಟನ್ನು ತಗೊಂಡಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು 15 ಲಕ್ಷ ಬಗ್ಗೆ ಈಗ ಮಾತನಾಡ್ತಾ ಇಲ್ಲ. ಪ್ರಹ್ಲಾದ್ ಜೋಶಿ ಸಾಹೇಬ್ರ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ಅದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಮಾತನಾಡಂಗಿಲ್ಲ, ನರೇಂದ್ರ ಮೋದಿ ಸಾಹೇಬ್ರು ಮಾತನಾಡಂಗಿಲ್ಲ. ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇವೆ, ಅದ್ರ ಬಗ್ಗೆ ಮಾತನಾಡಲ್ಲ. ವಿಶೇಷವಾಗಿ ಅಧಿಕಾರಕ್ಕೆ ಬಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ನದಿಗಳನ್ನ ಜೋಡಣೆ ಮಾಡ್ತೀವಿ, ರೈತರಿಗೆ ಅನುಕೂಲ ಮಾಡ್ತೀವಿ, 100 ಸ್ಮಾರ್ಟ್ ಸಿಟಿ, ಮೆಟ್ರೋ, ಎಲ್ಲರಿಗಿಂತ ಹೆಚ್ಚಾಗಿ ವರ್ಷಕ್ಕೆ ಯುವಕರಿಗೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ, 10 ವರ್ಷಕ್ಕೆ 20 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಈಗ ಚರ್ಚೆ ಮಾಡ್ತಕ್ಕಂಥದ್ದು ಕೇವಲ ಪಾಕಿಸ್ತಾನ, ಮುಸಲ್ಮಾನ, ತಾಲಿಬಾನ, ರಾಮ ಮಂದಿರ. ಯಾಕಂದ್ರೆ 10 ವರ್ಷದ ಅವಧಿಯಲ್ಲಿ ನರೇಂದ್ರ ಮೋದಿ ಸಾಹೇಬರು ಒಂದು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ, 2 ಕೆಲಸ ಮಾಡಿದ್ದಾರೆ. ಮಾಧ್ಯಮದವರು ದಯವಿಟ್ಟು ಇದನ್ನ ಕೇಳಬೇಕು. ಇವತ್ತು 2 ದೊಡ್ಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಆಗಿರ್ತಕ್ಕಂಥ 2 ಪ್ರಮುಖ ಕೆಲಸಗಳು. ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಇಡೀ ಭಾರತ ದೇಶದಲ್ಲಿ ಸುಮಾರು 0 ಬರೋಬರಿ ದುಡ್ಡು ಇನೋವೇಷನ್ಗೆ, ಸೈನ್ಸ್ಗೆ, ಟೆಕ್ನಾಲಜಿಗೆ, R&Dಗೆ 0 ದುಡ್ಡು ಖರ್ಚು ಮಾಡಿರ್ತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಮೊದಲನೇ ಸ್ಥಾನದಲ್ಲಿ ನರೇಂದ್ರ ಮೋದಿ ಇದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ಪಾರ್ಲಿಮೆಂಟ್ ನಲ್ಲಿರ್ತಕ್ಕಂಥ ದಾಖಲೆ ಪ್ರಕಾರ 6,500 ಕೋಟಿ ದುಡ್ಡನ್ನ ಸ್ವಂತ ಪಬ್ಲಿಸಿಟಿಗೆ ಪ್ರಚಾರ ಮಾಡಿರ್ತಕ್ಕಂಥ ಮೊದಲನೇ ಸ್ಥಾನದಲ್ಲಿ ನರೇಂದ್ರ ಮೋದಿ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್, ಏನ್ ಎಕ್ಸ್ಪೋರ್ಟ್? ಬೀಫ್ ಎಕ್ಸ್ಪೋರ್ಟ್ ಪ್ರಪಂಚದಲ್ಲಿ ಭಾರತ ದೇಶ 2ನೇ ಸ್ಥಾನದಲ್ಲಿದೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನೀವು ಇದನ್ನ ಎದೆ ತಟ್ಕೊಂಡು ಹೇಳ್ಬೇಕು. ಬಿಜೆಪಿ ಮುಖಂಡರುಗಳು ಇಡೀ ಭಾರತ ದೇಶದಲ್ಲಿ ಹೋಗಿ ಎದೆ ತಟ್ಕೊಂಡು ಹೇಳ್ಬೇಕು. ನೀವು ಪ್ರಪಂಚದಲ್ಲಿ ಭಾರತ ದೇಶ 2ನೇ ಸ್ಥಾನದಲ್ಲಿ ಬೀಫ್ ಎಕ್ಸ್ಪೋರ್ಟ್. ಇವೆರಡೇ ಅಚೀವ್ಮೆಂಟ್ ಬಿಟ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗಿರ್ಲಿ, ಬಿಜೆಪಿ ಅವರಾಗಿರ್ಲಿ ಯಾವುದು ಕಾಂಟ್ರಿಬ್ಯೂಷನ್ ಈ ದೇಶದಲ್ಲಿಲ್ಲ. 1947 ಇಸ್ವಿಯಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು, ನರೇಂದ್ರ ಮೋದಿ ಸಾಹೇಬ್ರಿಂದ ಹುಟ್ಟಿದ್ದಿಲ್ಲ. 1950 ಇಸ್ವಿನಲ್ಲಿ ಈ ದೇಶದ ಸಂವಿಧಾನ ಪ್ರಾರಂಭ ಆಯಿತು, ಅವತ್ತು ನರೇಂದ್ರ ಮೋದಿ ಸಾಹೇಬರು ಈ ದೇಶದಲ್ಲಿ ಜನ್ಮ ಕೊಂಡ್ರು. 15 ವರ್ಷ ನರೇಂದ್ರ ಮೋದಿ ಸಾಹೇಬರಿಗೆ 1965 ನೆಹರು ಅವರು ಮೊದಲನೇ 5 ಇಯರ್ ಪ್ಲಾನ್, ಸೆಕೆಂಡ್ 5 ಇಯರ್ ಪ್ಲಾನ್, 3 5 ಇಯರ್ ಪ್ಲಾನ್ ನ ಸಂಪೂರ್ಣ ಈ ದೇಶದಲ್ಲಿ ಲಾಗು ಮಾಡಿ 777 ಡ್ಯಾಮ್ಗಳನ್ನ ಕಟ್ಟಿರ್ತಕ್ಕಂಥ ಕೀರ್ತಿ ಕಾಂಗ್ರೆಸ್ ಪಕ್ಷ, ಜವಾಹರ್ಲಾಲ್ ನೆಹರು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. 10 ವರ್ಷ ಆಗೈತೆ ಪುಣ್ಯಾತ್ಮರು, ಒಂದು ಡ್ಯಾಮು ಕಟ್ಟಿಲ್ಲ, ಒಂದು ಚೆಕ್ ಡ್ಯಾಮು ಕಟ್ಟಿಲ್ಲ, ಒಂದು ಯೂನಿವರ್ಸಿಟಿಗಳು ಕಟ್ಟಿಲ್ಲ, IIM ಮಾಡಲಿಲ್ಲ, ITI ಮಾಡಲಿಲ್ಲ. ಟಿವಿಯಲ್ಲಿ ನೋಡಿದ್ರೆ ಅಲ್ಲೆಲ್ಲ ಹೋಗಿ ಅಮೆರಿಕಲ್ಲಿ ಹೇಳಿದ್ದಾರೆ, हर रोज भारत देश में एक नया टिंकरिंग, अटल टिंकरिंग लैब बन रहा है, हर हफ्ते एक नया यूनिवर्सिटी बन रहा है. ಯಾರು ಹೇಳಿರ್ತಕ್ಕಂಥದ್ದು? ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ದಯಮಾಡಿ ಕೆಳಗಡೆ ಬನ್ನಿ, ದಯವಿಟ್ಟು ತೋರಿಸ್ರಿ ಫಸಲ್ ಬಿಮಾ ಯೋಜನಾ ಏನಾಯ್ತು. ಯಾವ ರೈತರು ಈ ಫಸಲ್ ಬಿಮಾ ಯೋಜನೆಯಲ್ಲಿ ಇನ್ಸೂರೆನ್ಸ್ ಕಟ್ಟಿದ್ರು, ಇವತ್ತು ಇನ್ಸೂರೆನ್ಸ್ ಕಂಪನಿಗಳು 10,000 ಕೋಟಿ ಲಾಭ ಮಾಡ್ತಾ ಇದೆ.
ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ? ಯಾವ ಪ್ರಧಾನಮಂತ್ರಿ ಆವಾಸ್ ಯೋಜನಾ 4 ಕೋಟಿ ಮನೆಗಳನ್ನ ಕಟ್ಟಿರ್ತೀವಿ ಅಂತ ಹೇಳಿರ್ತಕ್ಕಂಥ ಪ್ರಧಾನಮಂತ್ರಿ ಅವರು, ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ಕಳೆದ ಬಾರಿ ಇತ್ತು. ಎಲ್ಲ ಮನೆಗಳೆಲ್ಲ ಹುಡುಕ್ ತೋರಿಸ್ರಿ. ಇಂಥ ಒಂದು ಸುಳ್ಳು ಹೇಳಿ ಪ್ರಚಾರಕ್ಕೆ ಇಸ್ಕೊಂಡು ಇವತ್ತು ಮತವನ್ನು ಕೇಳಲಿಕ್ಕೆ ಬಿಜೆಪಿಯವರು ಬರ್ತಾ ಇದ್ದಾರೆ. ದಯವಿಟ್ಟು ಇಲ್ಲಿ ಸೇರಿರ್ತಕ್ಕಂಥ ಮತಬಾಂಧವರಲ್ಲಿ ಮನವಿ ಇದೆ, ದಯವಿಟ್ಟು ಮೀಡಿಯಾದವರು ಪ್ರಧಾನಮಂತ್ರಿ ಅವರಿಗೆ ಇವತ್ತು ಬಂದಿದ್ದಾರೆ, ಅಮಿತ್ ಶಾ ಅವರು ಬಂದಿದ್ದಾರೆ, ನಾಳೆ ಪ್ರೆಸ್ ಮೀಟ್ ಮಾಡ್ತಾರೆ. ಈ ದೇಶದ ಸಾಲದ ಬಗ್ಗೆ ಕೇಳಿ. 1947 ಇಸ್ವಿಯಿಂದ 14 ಪ್ರಧಾನಮಂತ್ರಿ, ಈ ದೇಶದ ಸಾಲ 55 ಲಕ್ಷ ಕೋಟಿ. ಇವತ್ತು ಕೇವಲ ಒಬ್ಬ ಪ್ರಧಾನಮಂತ್ರಿ ಕಳೆದ 10 ವರ್ಷದಿಂದ ಈ ದೇಶದ ಸಾಲ 183 ಲಕ್ಷ ಕೋಟಿ. ಯಾವ 1947 ಇಸ್ವಿಯಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಆಳಿರ್ತಕ್ಕಂಥ ದೇಶವನ್ನ ನಾವು ಹೋಲಿಕೆ ಮಾಡಿ ಈ 10 ವರ್ಷದ ಅವಧಿಯಲ್ಲಿ ಇವರು ಮಾಡಿರ್ತಕ್ಕಂಥ ಹೋಲಿಕೆ ಮಾಡಿ ನೋಡಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. 1947 ಇಸ್ವಿಯಿಂದ 2014 ಇಸ್ವಿವರೆಗೆ 1 ತೊಲೆ ಬಂಗಾರ 27,000. ಇವತ್ತೆಷ್ಟಿದೆ ಬಂಗಾರ? ಎಷ್ಟಿದೆ? ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನೀವು ನಿಮ್ಮ ಪ್ರಧಾನಮಂತ್ರಿ ಈ ದೇಶದ ಮಂಗಳಸೂತ್ರ ಬಗ್ಗೆ ಮಾತನಾಡಿದಿರಿ. ನೀವು ಮಂಗಳಸೂತ್ರ ಬಗ್ಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಹೆಣ್ಮಕ್ಕಳ ಮಂಗಳಸೂತ್ರವನ್ನು ತಗೊಂಡು ಬೇರೆಯವ್ರಿಗೆ ಹಂಚ್ತಾರೆ, ಮಾರ್ತಾರೆ ಅಂತಕ್ಕಂಥ ಮಾತನ್ನು ಮಾತನಾಡಿದಿರಿ. 1962 ಇಸ್ವಿನಲ್ಲಿ ಇಂದಿರಾ ಗಾಂಧಿ ಅವರು ಸ್ವಂತ ಅಮ್ಮ ಈ ದೇಶಕ್ಕಾಗಿ ಪಿತಾರ್ಜಿತ ಆಸ್ತಿಯ ಸ್ವಂತ ಬಂಗಾರವನ್ನ ದೇಶಕ್ಕಾಗಿ ಕೊಟ್ಟಿರ್ತಕ್ಕಂಥ ಮೊದಲನೇ ಹೆಣ್ಮಗಳು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಸೋನಿಯಾ ಗಾಂಧಿ ಅವರು ಅವ್ರ ಮಂಗಳಸೂತ್ರ ಕಳ್ಕೊಂಡ್ರಿ ದೇಶಕ್ಕೆ. ಇವತ್ತು ಇಂಥ ಒಂದು ಕುಟುಂಬಕ್ಕೆ ಸುಳ್ಳು ಆಪಾದನೆ ಮಾಡಿ ನೆಹರು ಅವ್ರ ಬಗ್ಗೆ ಮಾತನಾಡ್ತೀರಿ. ನೆಹರು ಅವರು ಅಗರ್ಭ ಶ್ರೀಮಂತರು. ಆಗಿನ ಕಾಲದಾಗ ನೆಹರು ಅವರು ದುಡ್ಡಿರ್ತಕ್ಕಂಥದ್ದು 200 ಕೋಟಿ. ಸ್ವಾತಂತ್ರ್ಯ ಸಿಕ್ಕ ನಂತರ ಸ್ವಾತಂತ್ರ್ಯಕ್ಕಾಗಿ ದೇಶಕ್ಕಾಗಿ 196 ಕೋಟಿ ದೇಣಿಗೆ ಮಾಡಿರ್ತಕ್ಕಂಥ ಆಗಿನ ಕಾಲದಲ್ಲಿ 196 ಕೋಟಿ. ಇವತ್ತು ಯೋಚನೆ ಮಾಡಿ ನೋಡಿದ್ರೆ ಭಾರತದ ಸರ್ಕಾರದ ಆದಾಯ 196 ಕೋಟಿ ಇರಲಿಲ್ಲ. 196 ಕೋಟಿ ದುಡ್ಡನ್ನ ದೇಶಕ್ಕಾಗಿ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕ ಜವಾಹರ್ಲಾಲ್ ನೆಹರು ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತೇನೋ ಚುನಾವಣೆ ಬಂದಿದೆ, ಹಿಗ್ಗಾಮುಗ್ಗ ಮಾತನಾಡಬೇಕು, ವೋಟ್ ಬೇಕು, ಸುಳ್ಳು ಹೇಳಿ ಹೋಗ್ರಿ. ಆದ್ರೆ ಮಾಧ್ಯಮ ಮುಖಾಂತರ ನಾವು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಿ. ಯಾವ 2014 ಇಸ್ವಿನಲ್ಲಿ 58 ರೂಪಾಯಿಗೆ $1 ಇದೆ, ಇವತ್ತು 84 ರೂಪಾಯಿಗೆ ಆಗಿದೆ. ನವೀನ್ ಕುಮಾರ್ ಕಟೀಲ್ ಅಲ್ಲ ಕಟೀಲ್ರು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ಬಿಟ್ರೆ 20 ರೂಪಾಯಿ 30 ರೂಪಾಯಿಗೆ, 20 ರೂಪಾಯಿ 30 ರೂಪಾಯಿಗೆ ಎಲ್ಲೈತಿ 20 ರೂಪಾಯಿ 30 ರೂಪಾಯಿಗೆ. ಇದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಚರ್ಚೆ ಮಾಡಲ್ಲ. ಪ್ರಹ್ಲಾದ್ ಜೋಶಿ ಅವರು ಚರ್ಚೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ತುಷ್ಟೀಕರಣ ಕೊಡ್ತೈತಿ. ತುಷ್ಟೀಕರಣ ಏನ್ರಿ? ತುಷ್ಟೀಕರಣ ಅಂದ್ರೆ ಇದು ಕೇವಲ ಹಿಂದೂ ಮುಸಲ್ಮಾನ ಒಂದು ಬಿಟ್ರೆ ಪ್ರಧಾನಮಂತ್ರಿ ಮೋದಿ ಅವರ ಬಾಯಲ್ಲಿ ಇವತ್ತು ಏನೂ ಬರ್ತಾ ಇಲ್ಲ. ರೈತರ ಸಾಲ ಬಗ್ಗೆ ಇಲ್ಲ. ನಾವು ಕೇಂದ್ರದಿಂದ ಸಂದರ್ಭದಲ್ಲಿ 72,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 8,500 ಕೋಟಿ ಸಾಲ ಮನ್ನಾ ಮಾಡಿದ್ರು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಇವತ್ತು ಮಾದಾಯ ಇಶ್ಯೂ ಇಲ್ಲಿದೆ, ಆದ್ರೆ ಈ ಧಾರವಾಡಿಗೆ ವಿಶೇಷವಾಗಿ ಇಲ್ಲಿ ಪ್ರಸ್ತುತ ಇಲ್ಲ. ಇದಾದ್ರೂ ಮಾತನಾಡಬೇಕು. ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಾದಾಯ ಬಗ್ಗೆ, ಕಳಸಾ ಬಂಡೂರಿ ಬಗ್ಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ, ರಾಜ್ಯದಲ್ಲಿ ಪ್ರಹ್ಲಾದ್ ಜೋಶಿ ಸಾಹೇಬರಿದ್ರು, ದಿನೇಶ್ ಗುಂಡೂರಾವ್ ಸಾಹೇಬ್ 25 ಸಂಸದರು. ಒಂದು ದಿವಸ ಇದ್ರ ಬಗ್ಗೆ ಚಕಾರ ಅಂತ ಮಾತನಾಡಿಲ್ಲ. ಯಾಕಂದ್ರೆ ಪ್ರಧಾನಮಂತ್ರಿ ಅವರು ರಷ್ಯಾ ಯುಕ್ರೇನ್ ವಾರ್ ನಿಂದಿಸ್ತಾರೆ. ಪ್ರಧಾನಮಂತ್ರಿ ಅವರು ರಷ್ಯಾ ಯುಕ್ರೇನ್ ವಾರ್ ನಿಂದಿಸ್ತಕ್ಕಂಥ ಶಕ್ತಿ ಇದೆ. ಮೊನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಿದೆ, ಪಾಪ ಮೋದಿ ಸಾಹೇಬ್ನೆ ವಾರ್ ರುಕ್ವಾದಿ ಪಾಪ ಅಂತ ಈಗ ಆಡ್ ಚಲ್ರ ನೇನ. ವಾರ್ ನಿಂದಿರ್ತಕ್ಕಂಥ ಶಕ್ತಿ ಇರತಕ್ಕಂಥ ನರೇಂದ್ರ ಮೋದಿ ಸಾಹೇಬರಿಗೆ, ನಮ್ಮ ಕಳಸಾ ಬಂಡವರಿಗೆ, ರೈತರಿಗೆ 30 ವರ್ಷದಿಂದ ಹೋರಾಟ ಆಗ್ತಾ ಇದೆ. ಅವ್ರಿಗೆ ಒಂದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ಲಿಕ್ಕೆ ಆಗ್ಲಿಲ್ಲ. ದಿನೇಶ್ ಗುಂಡೂರಾವ್ ಸಾಹೇಬ್ರು ಹೇಳ್ದಂಗೆ ಬರಗಾಲದ ಪೀಡಿತ ಈ ರಾಜ್ಯ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿ ಅವರು 220 ತಾಲೂಕು ಬರಗಾಲ ಘೋಷಣೆ ಮಾಡಿದ್ದಾರೆ. ಕೇಂದ್ರದಿಂದ ನಂಬರ್ತಕ್ಕಂಥ ದುಡ್ಡನ್ನ ಕೊಡಕ್ಕೆ ರೆಡಿ ಇಲ್ಲ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ ಮುಖಾಂತರ ಇವತ್ತು 3,200 ಕೋಟಿ ಸುಪ್ರೀಂ ಕೋರ್ಟ್ ಮುಖಾಂತರ ಬಿಡುಗಡೆ ಆಗಿದ್ರೆ ಇವತ್ತು ಇವರೆಲ್ಲ ಬಿಜೆಪಿ ಅವರು ಅಡ್ವರ್ಟೈಸ್ಮೆಂಟ್ ನಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ತೋರಿಸ್ತಾ ಇದೆ. ದಯಮಾಡಿ ಇನ್ನ ಜಾಸ್ತಿ ಮಾತನಾಡಬಹುದು, ಸಮಯ ಕಮ್ಮಿ ಇದೆ. ಕೊನೆಯದಾಗಿ ಕೆಲವು ಮಾತನಾಡಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ನಮ್ಮ ಪ್ರಶ್ನೆ ನೇರವಾಗಿ ಪ್ರಹ್ಲಾದ್ ಜೋಶಿ ಅವರಿಗಿದೆ. ಇವತ್ತುವರೆಗೆ
ಚುನಾವಣೆ ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗೆ ನಮಗೆ ಯಾವುದೋ ಒಂದು ಉತ್ತರ ಕೊಟ್ಟಿಲ್ಲ. ಬೆಲೆ ಏರಿಕೆ ಬಗ್ಗೆ ಮಾತನಾಡಕ್ಕೆ ಹೇಳಿಲ್ಲ, ರೈತರ ಬಗ್ಗೆ ಮಾತನಾಡಕ್ಕೆ ಹೇಳಿಲ್ಲ. ಇವತ್ತು ಐಒಎಲ್ ರಿಪೋರ್ಟ್ ಪ್ರಕಾರ ಈ ದೇಶದಲ್ಲಿ ಯುವಕರು ಯಾರು ವಿದ್ಯಾವಂತರಿದ್ದಾರೆ, ಯಾರು ಡಿಗ್ರಿ ಪಾಸ್ ಆಗಿದೆ, 65% ಯುವಕರಿಗೆ ಕೆಲಸ ಇಲ್ಲ. ಅದರಲ್ಲಿ ಹೆಚ್ಚಿನ ವಿಶೇಷವಾಗಿ ಅದರಲ್ಲಿ 60% ಇರ್ತಕ್ಕಂಥದ್ದು 34 ವಯಸ್ಸು ಕೆಳಗಿರ್ತಕ್ಕಂಥ ಯುವಕರಿಗೆ 65%ನಲ್ಲಿ 60% ಯುವಕರಿಗೆ ಕೆಲಸ ಸಿಗ್ತಿಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ? ಯಾವ IIT ಬಾಂಬೆ ಇದೆ, IIT ಮಡ್ರಾಸ್ ಇದೆ, 37% ಯುವಕರಿಗೆ ಕೆಲಸ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ? ಇಂಥ ಹಲವಾರು ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನು ಎತ್ತಿದ್ದೇವೆ. ಪ್ರಹ್ಲಾದ್ ಜೋಶಿ ಸಾಹೇಬರು, ಬೆಲ್ಲದವರು, ಬಿಜೆಪಿ ಪಕ್ಷದವರು ಈ ವಿಷಯ ಬಗ್ಗೆ ಮಾತನಾಡಕ್ಕೆ ಹೋಗೋದಿಲ್ಲ. ಅವ್ರು ಮಾತನಾಡ್ತಕ್ಕಂಥದ್ದು ಮುಸಲ್ಮಾನ, ಪಾಕಿಸ್ತಾನ, ತಾಲಿಬಾನ. ಹಂಗಾಗಿ ಬಂಧುಗಳೇ, ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಇವತ್ತು ವಿಶೇಷವಾಗಿ 2 ಕೆಲಸವನ್ನು ಕೇಳಿ ಇಲ್ಲಿ ಮಾಧ್ಯಮದವರಿದ್ದಾರೆ, ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. 2014ರಿಂದ 2018 ಇಸ್ವಿವರೆಗೆ ಅದಾನಿ ಅವರ ಆದಾಯ $8 ಬಿಲಿಯನ್. $8 ಬಿಲಿಯನ್ ಅಂದ್ರೆ 64,000 ಕೋಟಿ. ಇವತ್ತು ಅದಾನಿ ಅವರ ಆದಾಯ ಕೇವಲ 5 ವರ್ಷದಲ್ಲಿ 2018ರಿಂದ 2023 ಇಸ್ವಿವರೆಗೆ $130 ಬಿಲಿಯನ್, 11 ಲಕ್ಷ ಕೋಟಿ. ಇವರು ಅಂಬಾನಿ ಅವರ ಆದಾಯ 25 ಲಕ್ಷ ಕೋಟಿ. ಯಾಕೆ ಅದಾನಿ ಅವರು 11 ಲಕ್ಷ ಕೋಟಿ ಆಯ್ತು ಅಂತಂದ್ರೆ, ಇದೇ ಪ್ರಹ್ಲಾದ್ ಜೋಶಿ ಸಾಹೇಬರು ಅವರಿಗೆ 450 ಬಿಲಿಯನ್ ಟನ್ ಮೈನಿಂಗ್, ಕೋಲ್ ಮೈನಿಂಗ್ಗೆ ಒಬ್ಬರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಏರ್ಪೋರ್ಟ್ಗಳು, ಪೋರ್ಟ್ಗಳು, ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳು, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು, ಇಡೀ ದೇಶದ ಕಾಂಟ್ರಾಕ್ಟ್ಗಳ ಅದಾನಿ ಕೊಟ್ಟು ಇವತ್ತು 11 ಲಕ್ಷ ಕೋಟಿ ಆಗಿದೆ. ಇಲ್ಲಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ವರ್ಷಕ್ಕೆ 60,000 ಕೋಟಿ, 5 ವರ್ಷಕ್ಕೆ 3 ಲಕ್ಷ ಕೋಟಿ. ನಮ್ಮ ಸರ್ಕಾರ ವರ್ಷಕ್ಕೆ 60,000 ಕೋಟಿ, 5 ವರ್ಷಕ್ಕೆ 3 ಲಕ್ಷ ಕೋಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಸರ್ಕಾರ ಮಾಡ್ತಿದ್ರೆ, ನರೇಂದ್ರ ಮೋದಿ ಅವರು ಕೇವಲ 6 ವರ್ಷದ ಅವಧಿಯಲ್ಲಿ ಅದಾನಿ ಅವರಿಗೆ 11 ಲಕ್ಷ ಕೋಟಿ ಮಾಡಿಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಪ್ರಹ್ಲಾದ್ ಜೋಶಿ ಸಾಹೇಬರು? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಬಿಜೆಪಿ ಮುಖಂಡರುಗಳು? ಹಂಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರಾಹುಲ್ ಗಾಂಧಿ ಅವರು ಮೊದಲನೇ ಕಾರ್ಯಕ್ರಮ ಹೇಳಿರ್ತಕ್ಕಂಥದ್ದು 45 ಕೋಟಿ ಹೆಣ್ಮಕ್ಳುಗಳಿಗೆ. ಎಷ್ಟ್ರಿ? ಭಾರತ ದೇಶದ 45 ಕೋಟಿ ಬಡ ಕುಟುಂಬಗಳಿಗೆ ವರ್ಷಕ್ಕೆ 4.5 ಲಕ್ಷ ಕೋಟಿ, ಒಂದೊಂದು ಮನೆಗೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಎರಡನೇದು, ವಿಶೇಷವಾಗಿ ರೈತರ ಸಾಲ 3 ಲಕ್ಷ ಕೋಟಿವರೆಗೆ ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ. ಯುವಕರಿಗೆ ಸ್ಟೈಫಂಡ್ ಆಗಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ. ನರೇಗಾಕ್ಕೆ 520 ರೂಪಾಯಿ, ಕೇಂದ್ರ ಸರ್ಕಾರದಿಂದ 400 ರೂಪಾಯಿ, ರಾಜ್ಯ ಸರ್ಕಾರದಿಂದ 120 ರೂಪಾಯಿ ಸೇರಿದ್ರೆ 520 ರೂಪಾಯಿ ಕೊಡ್ತಾ ಇದ್ದೀವಿ. ಎಲ್ಲರಿಗಿನ ಇಂಥ ವಿಶೇಷವಾದಂಥ ಕಾರ್ಯಕ್ರಮ ಯೂನಿವರ್ಸಲ್ ಹೆಲ್ತ್ ಕಾರ್ಡ್. ಇವತ್ತು ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಬಂದ್ಮೇಲೆ ಇವತ್ತು ಬಹಳಷ್ಟು ಪರಾಕ್ರಮವಾದಂಥ ಕಾರ್ಯಕ್ರಮಗಳು ಇವತ್ತು ವಿಶೇಷವಾಗಿ ಹಳ್ಳಿಗಳಲ್ಲಿ ಆ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ಮಾಡತಕ್ಕಂಥ ಕೆಲಸ ಏನು ಮಾಡ್ತದೆ, ಅದೇ ನಮ್ಮ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ ಯೂನಿವರ್ಸಲ್ ಕಾರ್ಡ್ನ 25 ಲಕ್ಷವರೆಗೆ ಭಾರತ ದೇಶದ ಎಲ್ಲಾ ಬಡ ಕುಟುಂಬಗಳಿಗೆ 25 ಲಕ್ಷವರೆಗೆ ಉಚಿತವಾಗಿ ಯಾವುದೇ ಆಸ್ಪತ್ರೆಗೆ ಹೋಗಿ ನೀವು ತೋರಿಸ್ಕೋಬಹುದು ಅಂತ ಒಂದು ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ತಮ್ಮ ಗಮನಕ್ಕೆ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕೊನೆಯದಾಗಿ ಮಾಧ್ಯಮದವರು ಇದ್ದೀರಿ, ಇಂದಿರಾ ಗಾಂಧಿ 20 ಪಾಯಿಂಟ್ ಪ್ರೋಗ್ರಾಮ್ ಬಿಟ್ರೆ ನರೇಂದ್ರ ಮೋದಿ ಸಾಹೇಬ್ರದ್ದು ಒಂದು ಕಾರ್ಯಕ್ರಮ ತೋರಿಸಿ ನಮಗೆ. ಯಾವ ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡ್ತಾ ಇದ್ರು ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ? ನಮ್ಮ ಕಾಲದಲ್ಲಿ 17% 19% ಮ್ಯಾನುಫ್ಯಾಕ್ಚರಿಂಗ್ ಇತ್ತು. ಇವತ್ತು ನಿಮ್ಮ ಕಾಲದಲ್ಲಿ 11% 13% ಮ್ಯಾನುಫ್ಯಾಕ್ಚರಿಂಗ್ ಇದೆ. ಇಂಥ ಹಲವಾರು ವಿಚಾರ ನಾನು ಮಾತನಾಡಬಹುದು, ಸಮಯದ ಅಭಾವ ಇದೆ. ಕೊನೆಯದಾಗಿ ದಯವಿಟ್ಟು ಮಾಧ್ಯಮದ ಮುಖಾಂತರ ಇಂದಿರಾ ಗಾಂಧಿ ಅವರ 20 ಪಾಯಿಂಟ್ ಪ್ರೋಗ್ರಾಮ್, ವಿಡೋ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್, ಸುವರ್ಣ ಏನದು ಅಂಗವಿಕಲರ ಮಾಸಾಸನ, ಇದ್ರ ಜೊತೆಗೆ ನಮ್ಮ ಇದು ಕಾರ್ಯಕ್ರಮ ನಾವು ಸೇರಿಸಿದ್ರೆ ಈಗ ನೇರವಾಗಿ ಅವರಿಗೆ 8ರಿಂದ 10,000 ರೂಪಾಯಿ ದುಡ್ಡು ನೇರವಾಗಿ ಹೋಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ. ಬಿಜೆಪಿ ಅವರು ಕಳೆದ 10 ವರ್ಷದ ಈ ದೇಶವನ್ನು ಲೂಟಿ ಹೊಡೆದಿದ್ದಾರೆ. ಹಂಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯುವ ನಾಯಕರಾಗಿರ್ತಕ್ಕಂಥ ವಿನೋದ್ ಸೋಟಿ ಅವರಿಗೆ ಒಂದು ಅವಕಾಶ ನಮ್ಮ ಪಕ್ಷ ಮಾಡಿಕೊಟ್ಟಿದೆ. ಕಳೆದ 1 ತಿಂಗಳಿಂದ ನಾವು ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ. ಕೇವಲ ನಾನು ಅಷ್ಟೇ ಅಲ್ಲ, ಇವತ್ತು ಯಾವ ಪ್ರಹ್ಲಾದ್ ಜೋಶಿ ಸಾಹೇಬರು 4 ಲಕ್ಷ ಓಟ್ನಲ್ಲಿ ಗೆಲ್ತೀವಿ ಅಂತ ಹೇಳಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಎಲ್ಲ ಕಡೆ ಇವತ್ತು ನಿಮ್ಮ ಹಳ್ಳಿಗಳಿಗೆ ಬರಂಗ್ ಮಾಡ್ಯಾರ. ಮಾಡಿವಲ್ಲ ಎಲ್ಲ ಕಡೆ ಬರಂಗ್ ಮಾಡಿವಲ್ಲ. ಮುಂದೆ ಅವರಿಗೆ ಮನೆಗೆ ಹೋಗಂಗ್ ಮಾಡಬೇಕು. ವಿನೋದ್ ಸೊಟ್ಟಿಗೆ ಎಲ್ಲಿ ಮಾಡಬೇಕು, ಎಲ್ಲಿಗೆ ಮಾಡಬೇಕು? ಅದಕ್ಕೆ ಬಂಧುಗಳೇ, ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ.
ಈ ಧಾರವಾಡ ಕಳೆದ 25 ವರ್ಷದ ಅವಧಿಯಲ್ಲಿ ಇಷ್ಟು ಜನ ಒಂದೇ ಜಾಗದಲ್ಲಿ ಬಂದು ಇವತ್ತು ಕಾಂಗ್ರೆಸ್ ಪರವಾಗಿ ತಾವೆಲ್ಲ ಇಲ್ಲಿ ಏನು ದಾಖಲೆ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಬಂದಿದ್ದಾರೆ. ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೆ ಕೋಟಿ ಪ್ರಣಾಮಗಳು ಹೇಳ್ತೀನಿ. ಕೊನೆಯದಾಗಿ ಎಲ್ಲರೂ ಕೈ ಎತ್ತಿರಿ, ಯಾರು ಕೈ ಎಣಿಸಂಗಿಲ್ಲ. ಮೇ 7ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮ್ಮ ಅಕ್ಕಪಕ್ಕ ಹಳ್ಳಿ, ನಿಮ್ಮ ಬೀಗರು, ನಿಮ್ಮ ಸ್ನೇಹಿತರು, ಬರೀ ಧಾರವಾಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಬೀಗರು ಎಲ್ಲರಿದ್ದಾರೆ, ಎಲ್ಲರಿಗೂ ಫೋನ್ ಮಾಡಿ ವಿಶೇಷವಾಗಿ ವಿನೋದ ಶೆಟ್ಟಿ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಅವರಿಗೆ ಆಶೀರ್ವಾದ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಂತ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.